ಇವತ್ತ ನಾನು ನಮ್ ದೋಸ್ತ ಬಾಗಲಕೋಟೆಗೆ ಬಿಸಿ ಬಿಸಿ ಬೆಣ್ಣೆ ಮಸಾಲೆ ದೋಸೆ ತಿನ್ನಕ್ ಬಂದಿವ್ ನೋಡ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ ನಾನು ಐಫೋನ್ 15 ತಗೊಂಡ್ಬಿಟ್ಟೆ ನೋಡ್ರಿ. ಐಫೋನ್ ತಗೊಳಕ್ಕಿಂತ ಮುಂಚೆ ಫಸ್ಟ್ ನಾಷ್ಟ ಮಾಡ್ಬೇಕಲ್ರಿ, ಅದಕ್ಕ ನಾಷ್ಟ ಮಾಡಕ್ ಬಂದಿವ್ ನೋಡ್ರಿ. ಈಗ ಇದು ಒಂದ ದೋಸೆಗೆ 60 ರೂಪಾಯಿ ಅಂತ ನೋಡ್ರಿ. ಏನ್ ಮಾಡುದ್ರಿ, ಹೊಟ್ಟೆ ಒಂದಸ್ತಿತ್ತು, ಅದಕ್ಕ ಬಿಲ್ ಪೇ ಮಾಡಿ ಇವಾಗ ಮೊಬೈಲ್ ಅಂಗಡಿ ಬಂದಿವ್ ನೋಡ್ರಿ. ಆಕ್ಚುಲಿ ಮೊಬೈಲ್ ತಗೊಳಕ್ ಬಂದಿದ್ದೆ ನಂಗಲ್ರಿ, ನಮ್ ಫ್ರೆಂಡ್ ಅರ್ಜುನಗ. ಅದಕ್ಕ ಅಂಗಡಿಗೆ ಬಂದು ಯಾವ್ಯಾವ ಐಫೋನ್ ಅದಾವ ಅಂತ ಕೇಳ್ಕೊಂಡ ಫೈನಲಿ ಐಫೋನ್ 15 ಸೆಲೆಕ್ಟ್ ಮಾಡಿ ಅದನ್ನ ಪರ್ಚೇಸ್ ಮಾಡಿದ್ಮೇಲೆ ಅರ್ಜುನ ಫುಲ್ ಖುಷಿ ಆಗಿದ್ದ. ಇದ ಖುಷಿ ಒಳಗ ಫೋನಿನ ಪಾರ್ಟಿ ಕೊಡ ಅಂದ್ರ ಹಿಂಗ್ ಹೇಳಿದ, ಗಾಲಿ ನೀ ದೇ ಸಕ್ತಾ. ಇವಾಗ ಮಧ್ಯಾಹ್ನ ಹೊತ್ತು ನಾನು ನಮ್ ದೋಸ್ತ ಎಲ್ಲರೂ ದೋಸೆ ತಿನ್ಬೇಕಲ್ಲ ಅಂತಂದ ಹುಡುಕ್ಯಾಡ್ಕೊತ ಹೋಗ್ತಿರ್ಬೇಕಾದ್ರ ದಾರ್ಯಾಗ ಈ ಹೋಟೆಲ್ ಸಿಕ್ತ. ಅದಕ್ಕ ಪಟ್ ಅಂತ ಸ್ಟಾಪ್ ಮಾಡಿ ರಪ್ ಅಂತ ಆರ್ಡರ್ ಹೇಳಬಿಟ್ವಿ. ಇವಾಗ ನಮ್ ದೋಸ್ತಂದ ಆಯೋಧ ತಗೊಂಡು ಅವನ್ನ ಶೂಟ್ ಮಾಡಕ್ ಕುಂತೀನಿ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಇವಾಗ ಅವ ಆರ್ಡರ್ ಮಾಡಿದ್ದ ಪ್ಲೇನ್ ದೋಸೆ, ನಾ ಆರ್ಡರ್ ಮಾಡಿದ್ದ ಬೆಣ್ಣೆ ಮಸಾಲೆ ದೋಸೆ. ಇವಾಗ ಬರ್ರಿ ಬೆಣ್ಣೆ ಮಸಾಲೆ ದೋಸೆನ ತಿನ್ನೋಣಂತ. ಚಲೋ ಬೈ. ಹೆಂಗ್ ತಿನ್ಬೇಕು, ಹೆಂಗ್ ಗೊತ್ತಾಗುತ್ತೆ ಹೆಂಗೆ ಹೆಂಗ್ ತಿನ್ಬೇಕು. ಅಯ್ಯೋ ಕೋತಿ ತಗೊಂಬಂದು ಬರೀ ಇಂತದೆಯಾ. ದೋಸೆ ಅಂತೂ ಫುಲ್ ಬೆಣ್ಣೆ ಹಾಕಿ ತುಂಬಿಸ್ಬಿಟ್ಟಿದ್ರ. ಟೇಸ್ಟ್ ಅಂತೂ ಮಸ್ತ್ ಇತ್ತು. ಇಬ್ರು ದೋಸೆ ಎಂಜಾಯ್ ಮಾಡಿ ಇವಾಗ ನಾವ್ ಹೊಂಟಿವ್ ನೋಡ್ರಿ ಎಲ್ಲಾರ ಸೋಡಾ ಕುಡಿಯಾಕಂತಂದ. ಇವ ನಮ್ ದೋಸ್ತಿ ಏನ್ರ ಬಾಗಲಕೋಟೆ ಬಂದಂದ್ರ ನನಗಂತೂ ನಮ್ ಕಾಲೇಜ್ ಟೈಮ್ 2014, 15, 16 ನೆನಪಾಗತ್ತ. ಇವಾಗ ಸಾಗರ್ ಕೂಲ್ ಡ್ರಿಂಕ್ಸ್ ಬಂದು ಸೋಡಾ ಹೇಳಿದ್ವಿ. ಇವೆಲ್ಲಾ ವಿಡಿಯೋ ಇವನ ಮಾಡ ನೋಡ್ರಿ. ಇವಾಗ ಇಬ್ರು ಬರ್ಜರಿ ಸೋಡಾ ಕುಡ್ಕೊಂಡು ಮನಿಗ್ ಹೋದ್ಮೇಲೆ ಈವ್ನಿಂಗ್ ನಾನು ಸುನಿಲ್ ಅಣ್ಣ ಮಂಜು ಮನಿ ಕಡೆ ಹೋಗ್ತಿರ್ಬೇಕಾರ ಸೋಡಾ ಕುಡಿಯಕ್ ಬಂದಿವ್ ನೋಡ್ರಿ ಇಲ್ಲಿ. ಇವಾಗ ಮಸ್ತ್ ಲಿಂಬು ಸೋಡಾ ಕುಡ್ದ ನಾವ್ ಹೋಗ್ತೀವಿ ಮನಿ ಕಡೆ. ನೆಕ್ಸ್ಟ್ ವಿಡಿಯೋ ಒಳಗ ಸಿಗೋಣಂತ. ಬಾಯ್.